ರೇವಣ್ಣ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರಂತೆ. ಸೊ ಏನ್ ಮಾತನಾಡ್ತಾ ಇದ್ರೆ ನೋಡೋಣ. ಏಡೆಡ್ನ 94 ಕುಮಾರಣ್ಣವ್ರು 2004-6 ಅಂದರೆ ಅಲ್ಲಿಗೆ 10 ವರ್ಷ ಆಗಿತ್ತು. ಆ ಏಡೆಡ್ನ ಅವ್ರು ಕಾಯಂ ಮಾಡಿರಲಿಲ್ಲ. ಅವರು ಏಡೆಡ್ ಶಿಕ್ಷಕರಿಗೆ ಇವತ್ತು ಕಾಯಂ ಮಾಡಿದ್ದು ಯಾರು ಇದ್ದರೆ ಆ ಪ್ರೈವೇಟ್ ಕಾಲೇಜ್ನ 2004 ಅದು ಕುಮಾರಣ್ಣವ್ರ ಕಾಲದಲ್ಲಿ ಅಂತ ಹೇಳಬೇಕಾಗುತ್ತೆ. ಶಿಕ್ಷಣಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆ ಏನಾರು ಏಡೆಡ್ ಅಂದರೆ ಅವ್ರನ್ನೆಲ್ಲ ಕಾಯಂ ಮಾಡೋದು, ಸರ್ಕಾರದಿಂದ ಸಂಬಳ ಕೊಡೋದು. ಅವರಿಗೆ 10 ವರ್ಷ ಆದರೂ ಅವರು ಎಷ್ಟು 2004 ಅಂದರೆ ಆ 8 ಅಂದರೆ ಎಷ್ಟಾಯ್ತು ಅಲ್ಲಿಗೆ 12 ವರ್ಷದವರೆಗೆ ಅವ್ರಿಗೇನು ಇದಿರಲಿಲ್ಲ. ಗ್ರಾಂಟೆಡ್ ಅವರಿಗೆ ಕಾಲೇಜ್ ಇದು ಕೊಡೋದು, ಲೆಕ್ಚರರ್ಗಳಿಗೆಲ್ಲ ಕಾಯಂ ಮಾಡೋದು, ಸಂಬಳ ಕೊಡೋದು, ಸರ್ಕಾರದಿಂದಲೇ ಸಂಬಳ ಕೊಡೋ ಕಾರ್ಯಕ್ರಮ ಮಾಡಿದರು. ಮತ್ತು ಅದಲ್ಲದೆ ಕುಮಾರಣ್ಣರ ಕಾಲದಲ್ಲಿ ಇವತ್ತು ಶಿಕ್ಷಣಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಕುಮಾರಣ್ಣ ಯಡಿಯೂರಪ್ಪನವರು ಸೇರಿ ಅವತ್ತು ಮಾಡಿದ್ದು. BJP JDS ಪಕ್ಷದ ಸರ್ಕಾರದಲ್ಲಿ ಮಾಡಿದ್ದು. ಅದಕ್ಕೆ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಒಳ್ಳೆಯ ಅಭ್ಯರ್ಥಿ ನಿಂತವರು. ಇಲ್ಲಿವರೆಗೆ ಏನಾಯಿತು, ನಾವು ಗೆಲ್ಲಿಸೋದು ಅವ್ರು ನೋಡ್ಬೇಕಾದ್ರೆ ಇನ್ನು 5 ವರ್ಷ ಬರಬೇಕು. ಇವತ್ತು ಗೆಲ್ಲಿಸಿದ ತಕ್ಷಣ ಇನ್ನು 5 ವರ್ಷ ತಿರುಗಿ ನೋಡ್ತಾ ಇರಲಿಲ್ಲ. ಒಂದು ನಾನು ನಿನ್ನೆ ಕೇಳಿದ ಮೇಲೆ ನನಗೊಂದು ಸಂತೋಷ ಆಯಿತು. ನನಗೆ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಬರುತ್ತೆ. ಆ 2 ಕೋಟಿ ರೂಪಾಯಿನ ಶಿಕ್ಷಕರ ಕ್ಷೇತ್ರದ ಇದೈತಲ್ಲ ಕಲ್ಯಾಣಕ್ಕೋಸ್ಕರ 2 ಕೋಟಿ ಹಂಗೆ ಕೊಟ್ಬಿಡ್ತೀನಿ, ನೀವು ಏನಾದ್ರು ಮಾಡ್ಕೊಳ್ಳಿ. ಶಿಕ್ಷಣ ಕ್ಷೇತ್ರ ಇಡೀ 4 ಜಿಲ್ಲೆಯ ಎಲ್ಲಿ ಪದ ಕೂತ್ಕೊಂಡು ಅವ್ರಿಗೊಂದು ಸಮುದಾಯ ಭವನ ಮಾಡ್ಕೊಳ್ಳೋದು, ಶಿಕ್ಷಕರಿಗೆ ತಾಲೂಕಲ್ಲಿ ಏನು ಮಾಡುವ ಅದನ್ನು ಆ ನಿಧಿ ನಾನು ಇಟ್ಕೊಳ್ಳಲ್ಲ. ಮತ್ತು ನನಗೆ ಬರೋವಂಥ ಸಂಬಳ ಅವ್ರಿಗೇನು ಬರುತ್ತೆ ಸಂಬಳನ ಅದನ್ನು ಸಹ ನಾನು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಡವರು ಬಡವ್ರ ಮಕ್ಕಳು ಒಂದು ಪ್ರೌಢಶಾಲೆ ಟೀಚರ್ ಇರ್ತಾರೆ, ಆ ಟೀಚರ್ ಮಗಳು ಒಂದು ಅಡ್ಮಿಷನ್ಗೆ ಹೋಗಬೇಕು. ಏಕೆ ಏನಾಗುತ್ತೆ ಅಂದರೆ ಅವ್ರಿಗೇನು ಲಂಚ ಬರುತ್ತೆ ಶಿಕ್ಷಕರಿಗೆ ಅಡ್ಮಿಷನ್ಗೆ ಹೋದರೆ ಅವ್ರಿಗೇನಾದ್ರು